ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವ ನಿನ್ನ ಬಗ್ಗೆ 1000 ಮಾತಾಡಿದ್ರೆ ಹೋಯ್ತಾರೆ ನಿಮ್ಮ ಪಾಡು. ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಂದೇ ಒಂದು ದಯಲ್ಲಿ ಇಟ್ಕೊಳ್ರಿ, ನನ್ನ ಗುರಿ ಅಲ್ಲಿರ್ಬೇಕು. ನನಗೆ ನನ್ನ ಕೆಲಸ ಮುಖ್ಯ. ಅದು ಬಿಟ್ಟು ಯಾರೇ ಆಗ್ಲಿ ಏನೇ ಆಗ್ಲಿ ಜೀವನದಲ್ಲಿ ನಂದು ಅಷ್ಟೇನೆ. ಗೈಸ್, ಏನಪ್ಪಾ ಅಂತಂದ್ರೆ ಇವತ್ತು ಮಂಗಳವಾರ 8 ಗಂಟೆಗೆ ಎದ್ಬಿಟ್ಟು ಸ್ನಾನ ಆಗಿ ಎಲ್ಲ ರೆಡಿ ಆಗಿ ಬಂಡಿ ಮಕ್ಕಳ ಹೋಗ್ತಾ ಇದೀನಿ ಗೈಸ್. ಮತ್ತೆ ಇನ್ನು ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಹೋಯ್ತಾ ಏನೇನಾಗುತ್ತೆ, ಏನೇನ್ ಇನ್ಸಿಡೆಂಟ್ಸ್ ನಡೀತದೆ ಅದೆಲ್ಲ ತೋರಿಸ್ತೀನಿ ನಿಮ್ಗೆ. ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನು ಏನ್ ಮಾಡ್ತಾ ಇದೀರಿ, ಬೇಗ ಮಾಡ್ರಿ. ಇಲ್ಲಿ ಸ್ಕ್ಯಾನರ್ ಕೊಡ. ನಮ್ MK ಸ್ಟಾರ್ ಬಂದ್ರು. ಫುಲ್ ಇರೋ ಇರ್ಲಿಲ್ಲ ನನ್ ಮಕ್ಳು, ನಿನ್ಸ್ತಾನೆ ಇರ್ಲಿಲ್ವಾ? ಹೋಗ್ಲಿ ಬಿಡ್ರಿ. ನಮಸ್ಕಾರ. ನಮ್ MK ಸ್ಟಾರ್ ಅವ್ರು ಬಂದ್ರು ನೋಡ್ರಿ. ಹೆಲ್ಮೆಟ್ ಹೊರಂತ ಇದೀವಿ. ನೀವು ಯಾರನ್ನ ಹೋಗೋರು ಇದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡ್ ಹೋಗ್ರಿ. ಸೊ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಫೈನಲಿ ಬಂದಿದ್ದೀನಿ ಬಂಡಿ ಮಕ್ಕಳ ಮುಂಗ. ಆಮೇಲೆ ಹೋಗದ ಫಸ್ಟ್ ಶಿವನ್ ದೇವಸ್ಥಾನದ ಹತ್ರ ಬರೋದ ಅಂತಂದ್ರು. MK ಸ್ಟಾರ್ ನೋಡ್ರಿ ವ್ಲಾಗ್ ಮಾಡ್ತಾವ್ರ ಅವರು. ಮತ್ತೆ ವಾಮನ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದಂತೆ. MK ಸ್ಟಾರ್ ಹೇಳಿದ್ರು ಬನ್ನಿ ಶಿವನ್ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ. ಇದು ರಜನಿಕಾಂತ್ ಅವ್ರದಲ್ವಂತೆ ಸ್ಕೂಲು, ಅಂದ್ರೆ ಅವ್ರು ಓದಿದ ಸ್ಕೂಲ್ ಅಂತೆ. ನಾನು ಅವ್ರದ್ದು ಸ್ಕೂಲು ಅಂತ ಹೇಳ್ಬಿಟ್ಟಿದೀನಿ. ನೋಡ್ರಿ ಅವ್ರು ಹೆಂಗವ್ರೆ ಅಂತ ತೋರಿಸ್ತೀನಿ ಅವಾಗ. ನೋಡ್ರಿ ಇಲ್ಲಿ ಸುಮಾರು ಶೂಟಿಂಗ್ ಎಲ್ಲ ನಡೀತಾ ಇರ್ತದಂತೆ. ಇವರೇನೆ ರಜನಿಕಾಂತ್, ನೋಡಿರ್ತೀರಾ ನೀವೆಲ್ಲ. ಒಳಗಡೆ ಬಂದಿದೀನಿ. ಗರ್ಭಗುಡಿ ಹತ್ರ ವಿಡಿಯೋನೇ ಅಲ್ಲ ಇಲ್ಲ ಬಂದಿದೀನಿ. ನೋಡ್ರಿ ಇದು ಯಾರು ಬರೋ ಕಟ್ಸಿರೋದು? ಕೆಂಪೇಗೌಡ್ರ ಕಟ್ಸಿರೋದು. ನೋಡ್ರಿ ಮಸ್ತ್ ಆಗೈತೆ ದೇವಸ್ಥಾನ. ಕುಡಿಯಕ್ ನೀರ್ ವ್ಯವಸ್ಥೆನೂ ಐತೆ ಇಲ್ಲೇ. ಬಾಬ್ರು ಒಳಗಡೆ ಹೋಗದ. ಒಳಗಡೆ ಎಲ್ಲ ಇಲ್ಲ, ಇಲ್ಲಿಂದನೇ ಅನ್ಸಕ್ತಿ. ಓಹೋ, ಕಾಣದೇ ಇಲ್ಲ. ದರ್ಶನ ಎಲ್ಲ ಆಯ್ತು, ಸಖತ್ತಾಗಿತ್ತು ಮಾತ್ರ. ಅದ್ರಲ್ಲಿ ಒಳಗಡೆ ವಿಡಿಯೋ ಮಾಡಕ್ ಹಲೋ ಇರ್ಲಿಲ್ಲ. ಆದ್ರೂ ಒಂದೆರಡು ಕ್ಲಿಪ್ ಹಾಕಿದೀನಿ ನೋಡಿ ವಿಡಿಯೋನ ಮಾತ್ರ. ಅಂದ್ರೆ ಫುಲ್ಲು ಗೈಸ್ ಅದು ಬಂಡೆ ಕೆಳಗಡೆ ಇರೋದು. ಸಖತ್ತಾಗೈತೆ ಮಾತ್ರ ದೇವಸ್ಥಾನ ಮಾತ್ರ. ಕಾಣ್ತೈತೆ ಬ್ರೋ ನೀಟಾಗಿ? ಬ್ರೋ ಹೆಂಗಿತ್ತು? ಮಸ್ತು. ಮತ್ತೆ ಅದು ಬ್ರೋ ನಿಜ ಕಾಶಿಗೆ ಹೋಯ್ತದ ಜಾಗ? ದೇವರಾಣೆ ಅಲ್ಲಿ ಒಂದು ಸುರಂಗ ಐತೆ ಅಲ್ಲಿ ಮಾತ್ರ. ಅದು ಕಾಶಿಗೆ ಹೋಯ್ತದ ಅಂತ ಅಲ್ಲೇ ಬೋರ್ಡ್ ಹಾಕೋರು ಅವರು. ಕಾಶಿಗೆ ಹೋಗುತ್ತೆ, ಬಟ್ ಅಂದ್ರೆ ನನಗ್ ಗೊತ್ತಿರೋ ಮಟ್ಟ ಕಾಶಿಗೆ ಹೋಗುತ್ತೆ. ಅದು ಅಂದ್ರೆ ಹೇಳ್ತಾರೆ ಸ್ವಲ್ಪ ಜನ ಗೈಸ್ ಅಂದ್ರೆ ತಪ್ಪು ತಿಳ್ಕೊಬಿಟ್ರಿ. ನನಗೆ ಗೊತ್ತಿರೋದು ಹೇಳೋದು, ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ ಕೋಳಿ ಬಿಟ್ರೆ ಅದ್ರೊಳಗೆ ಕೋಳಿ ಬಿಟ್ಟಿದ್ರಂತೆ, ಅದಾಗ ಹೋಗಿತ್ತಂತೆ ಅಂತ ಹಿಂಗ್ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ ಆಗಿನ ಕಾಲದ ಋಷಿ ಮುನಿಗಳು ಮತ್ತೆ ಅವ್ರು ಇರ್ತಾರಲ್ಲ, ಅವ್ರು ಹೋಗಕ್ ಮಾಡಿದ್ದು ಅಂತ ಸ್ವಲ್ಪ ಜನ ಹಿಂಗ್ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ ಕೆಂಪೇಗೌಡರು ಹೋಗಕ್ ಮಾಡಿದ್ದು ಅಂತ ಅಂತಾರೆ. ಈ ಮೂರಲ್ಲಿ ನಮ್ಗೆ ಮೂರು ಅನ್ನಿಸ್ತು, ಅದನ್ನ ಹೇಳಿದ್ವಿ. ಮತ್ತೆ ನೀವ್ಯಾರನ್ನ ಬರೋರಿದ್ರೆ ಬರ್ರಿ. ಮತ್ತೆ ಮಸ್ತ್ ಕಾಶಿಗೆ ಹೋಗೋದಂತೂ ನಿಜ ಆಗೈತದ 100%. ನೈಸ್ ಮಾತ್ರ. ದೇವಸ್ಥಾನ ಮಾತ್ರ ಒಳಗಡೆ ಮಸ್ತ್ ಆಗೈತೆ. ಅಂತಂದ್ರೆ ಬಂಡೆ ಬೊಕ್ಕೊಂಡೇ ಹೋಗ್ಬೇಕು ಆ ದೇವಸ್ಥಾನದ ಒಳಗಡೆ. ಚೆನ್ನಾಗೈತೆ. ಈಗ ಬನ್ನಿ ಬಂಡಿ ಮಕ್ಕಳ ಮುಂದೆ ದೇವಸ್ಥಾನದ ಹತ್ರ ಹೋಗೋಣ. ಸೊ ಗೈಸ್, ಒಳಗಡೆ ಹೋಗಿದ್ವಲ್ಲ ದೇವಸ್ಥಾನ ನೋಡ್ರಿ, ಅದು ಇದೇನೆ. ಅಲ್ಲಿ ಬಂಡೆ ಕಾಣ್ತೈತೆ ನೋಡ್ರಿ. ಆ ಬಂಡೆ ಒಳಗಡೆನೆ ದೇವ್ರ ಗುಡಿಗಳೆಲ್ಲ ಇರೋದು. ಅಲ್ಲಿ ದೇವ್ರ ಮಾತ್ರ ಮಸ್ತ್ ಇದೆ. ಆದ್ರೆ ಕ್ಲೀನಾಗಿ ಇಟ್ಕೋಬೇಕಷ್ಟೇ ಗೈಸ್. ಇಲ್ಲಿ ಫುಲ್ಲು ಮೇಲೆಲ್ಲ ಸುಮಾರು ಜನ ಓಡಾಡ್ತಾ ಇರ್ತಾರೆ. ಆ ಥರ ಓಡಾಡಬಾರ್ದು ದೇವ್ರ ಮೇಲೆಲ್ಲ. ನೋಡ್ರಿ ಆ ಬಂಡೆ ಕಾಣ್ತೈತೆ ನೋಡಿ ರೌಂಡ್ದು, ಅಲ್ಲೇನೆ ಇರೋದು. ಆ ಪಕ್ಷಿ ಐತೈತೆ ನೋಡ್ರಿ ಅಲ್ಲೇನೆ. ಅದ್ರೊಳಗಡೆ ಮಿನಿಮಮ್ ಒಂದು 20 ದೇವ್ರು ಐತೆ ಗೈಸ್ ಅಲ್ಲಿ. 20 ಏಕ ದೇವ್ರುಗಳು ಐತೆ ಗೈಸ್ ಅಲ್ಲಿ. ಮಸ್ತಾಗೈತೆ ದೇವಸ್ಥಾನ. ಕಾಶಿಗೆ ಹೋಗೋ ಜಾಗ ಮಾತ್ರ ಮಸ್ತು. ಮಾತ್ರ ಜಾಗ ಫುಲ್ ಕತ್ಲೆ ಗೈಸ್ ಅಲ್ಲಿ. ಅಂತಂದ್ರೆ ಕೆಂಪೇಗೌಡವ್ರದ್ದು ಏನಾದ್ರು ಜಗಳ ಥರ ಅದು ಇದು ವಾರ ನಡೀತಿತ್ತಲ್ಲ, ಅವಾಗೆಲ್ಲ ಅಲ್ಲಿ ಹೋಗಿ ಔಸ್ಕೋತಿದ್ರಂತವ್ರು ಅಂತ ಪೂಜಾರಿ ಹೇಳ್ತಿದ್ರು. ಮತ್ತೆ ನಮ್ಮ MK ಸ್ಟಾರ್ ಹೇಳಿದ್ರು. ಸೊ ಗೈಸ್, ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಸುಮಾರು ಕಮ್ಮಿ ಜನ ಇದ್ರು. ಇಲ್ಲಿ ನೋಡೋದ ಇಲ್ಲಿ ಎಷ್ಟು ಜನ ಇರ್ತಾರೆ ಅಂತ. ಅಂದ್ರೆ ಒಳಗಡೆ ಹೋಗೋದ, ನಿಮ್ಮೆಣ್ಣು ತಗೋಬೇಕು. ಬಾಬ್ರು ಹೋಗೋದ? ಬನ್ನಿ ಒಳಗೆ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ. ಬಾಬ್ರ ಅವನ್ನೇ ಹಿಡಿಯೋದು. ಗೈಸ್, ಶ್ರೀ ಬಂಡಿ ಮಹಾಕಾಳಿ ಮಸ್ತ ಇದೆ. ಇಲ್ಲಿ ಎತ್ತನಗಡಿ ನೋಡ್ರಿ ಹೆಂಗೈತೆ ಅಂತ. ಗೈಸ್, ಈ ಜಾಗನ ನೋಡಿರ್ತಾರೆ ಎಲ್ಲ. ರೀಲ್ಸ್ ಅವರು ಡೈಲಾಗ್ ಎಲ್ಲ ಹೊಡಿತಾ ಇರ್ತಾರೆ ನೋಡಿ, ಕೂಗ್ತಾರೆ ನೋಡ್ರಿ ಅಂದ್ಬಿಟ್ಟು. ಇದೇ ಜಾಗನೇ ಅದು ನೋಡ್ರಿ. ಅಲ್ಲಿ ಈಗ ದರ್ಶನ ನಡೀತಾ ಇದ್ದಾರೆ.
ಗೈಸ್ ಅಲ್ಲಿ ನಿಮ್ಮೆಣ್ ಚುಚ್ಚಕ್ಕೆ ನಮ್ಮ ಎಮ್ ಕೆ ಹೋಗ್ತವ್ರೆ ನೋಡ್ರಿ ಎಲ್ಲಿ ಅಂತಂದ್ರೆ ಇದಕ್ಕೇನೆ ಇದು ನೋಡಿರ್ತೀರ ನೀವೆಲ್ಲ ಸುಮಾರು ರೀಲ್ಸ್ಗಳಲ್ಲಿ ಇರ್ರಿ ಅವ್ರು ವಿಡಿಯೋ ಮಾಡ್ಬೇಕು ಅವ್ರಿಗೊಂದು 1 ನಿಮಿಷ ಮಾಡ್ತೀನಿ ರೀಲ್ ಮಾಡಿದ್ದಾಯ್ತು ಈಗ ಹೋಗ್ತಾ ಇದೀವಿ ನಮಗೆ ಸೊ ಗೈಸ್ ದರ್ಶನ ಎಲ್ಲ ಆಯಿತು ನಮ್ಮದು ಮಾತ್ರ ಮಸ್ತಾಗೈತೆ ದೇವಸ್ಥಾನ ಯಾವತ್ತೂ ಬಂದಿರಲಿಲ್ಲ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಮಸ್ತಾಗೈತೆ ಬೆಂಗಳೂರಲ್ಲಿ ಯಾರು ಇರ್ತೀರ ಬಂದ್ರಿ ಮಾತ್ರ ಚೆನ್ನಾಗೈತೆ ಮತ್ತು ಇಲ್ಲೊಂದು ಲೇಕ್ ನೋಡಿದ್ರು ಮಾತ್ರ ಆದರೆ ಬುಡಾಲ ಅಲ್ಲಿಗೆ ಗೈಸ್ ಅಲ್ಲಿ ಬೈತವ್ರಲ್ಲಿ ನೋಡ್ರಿ ಎಮ್ ಕೆ ಅಲ್ಲೇ ವ್ಲಾಗ್ ಮಾಡ್ತವ್ರೆ ಮಾತ್ರ ದೇವಸ್ಥಾನ ಮಸ್ತಾಗೈತೆ ಏನಿಲ್ಲ ಗೈಸ್ ಮಾತ್ರ ಒಳ್ಳೆ 1-2-3 ರೀಲ್ ಮಾಡಿಕೊಂಡು ಚಿಂದಿ ನೋಡ್ರಿ ಊರ ಕಡೆ ಕಾಗೆಗಳೇ ಇರಲ್ಲ ನೋಡ್ರಿ ಇಲ್ಲಿ ಎಷ್ಟೊಂದು ಕಾಗೆ ಐತೆ ಬಂಡಿ ಮಕ್ಕಳಮ್ಮನ ದೇವಸ್ಥಾನದ ಹತ್ರ ಗೈಸ್ ನೋಡಿ ಪ್ರಸಾದ ಕೊಡ್ತಾವ್ರಿ ಇಲ್ಲಿ ಅಂದರೆ ನಾವು ಹೋಗಲ್ಲ ಯಾಕಂತಂದರೆ ಅಷ್ಟುದ್ದ ನಿಂತ್ಕೊಳ್ಳೋಕ್ಕಾಗಲ್ಲ ಕ್ಯೂಬಲ್ಲಿ ನಾವು ನೋಡೋದ್ರ ಪ್ರಸಾದ ಬಾಬ್ರ ಇಲ್ಲೊಂದು ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾರೆ ಗೈಸ್ ಎಲ್ಲ ಮುಗೀತು ದರ್ಶನ ಎಲ್ಲ ವಿಡಿಯೋ ರೀಲ್ಸ್ ಎಲ್ಲ ಮಾಡ್ಕೊಂಡು ನೋಡ್ರಿ ಏನು ತಿಂತಾ ಇದ್ದೀವಿ ಅಂತ ಜೋಳ 30 ರೂಪಾಯಿ ಅಂತೆ ಜೋಳ ಇದು ಎಮ್ ಕೆ ಬ್ರೋನು ತಿಂತವ್ರೆ ಚೆನ್ನಾಗೈತೆ ಪರವಾಗಿಲ್ಲ ಏನಿಲ್ಲ ನಮ್ಮ ಹಳ್ಳಿ ಸೈಡೆಲ್ಲ ಬಂದರೆ ಫ್ರೀ ನಮಗೆ ಅಯ್ಯೋ ನಮ್ಮನೆ ಇಲ್ಲ ಕೆಳಗಿಡ್ರಿ ಆ ಗಾಡಿ ಮೇಲೆ ಇಟ್ರಿ ಹೇಳ್ತೀನಿ ಸ್ಟಾರ್ಟು ಹಾಂ ಬರ್ತೈತೆ ಸೊ ಹೇಗೈಸ್ ದೇವಸ್ಥಾನದಿಂದ ಈಗ ಬಂದೆ ನಾನು ನಮ್ಮ ಪಿ ಜಿಗೆ ಅವ್ರನ್ನ ಎಮ್ ಕೆ ಅವ್ರನ್ನ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಮಾತ್ರ ದೇವಸ್ಥಾನ ಮಾತ್ರ ಸಖತ್ತಾಗೈತೆ ನೆಕ್ಸ್ಟ್ ಲೆವೆಲ್ಲು ಮಾತ್ರ ಫಸ್ಟ್ ಹೋಗಿದ್ದು ನೋಡಿ ಶಿವನ ದೇವಸ್ಥಾನ ಅಂತ ಅದು ಮಾತ್ರ ಮಸ್ತಾಗೈತೆ ಗೈಸ್ ಮಾತ್ರ ಬಂಡೆ ಒಳಗಡೆ ಎಲ್ಲ ಬಂಡಿ ಮಕ್ಕಳ ದೇವಸ್ಥಾನದಲ್ಲೂ ಮಾತ್ರ ಮಸ್ತು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಯಾಕಂತಂದರೆ ತುಂಬ ಜನ ಇರ್ತಾರೆ ನಾನು ಹಿಂಗೆ ಫೋನ್ ಎತ್ತಕೋದ್ರೆ ಎಲ್ಲ ನಮ್ಮನ್ನೇ ನೋಡ್ತಾರೆ ಅದಕ್ಕೋಸ್ಕರ ನಾನು ಅಲ್ಲೇನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಗೈಸ್ ಮತ್ತು 2-3 ರೀಲ್ ಮಾಡ್ದೋ ಅಲ್ಲಿ ನಾನು ಎಮ್ ಕೆ ಮಾಡಲಿಲ್ಲ ನಾನು ಒಬ್ಬ 1-2 ರೀಲ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಮತ್ತು ಇಲ್ಲ ನಾಳೆ ಪೋಸ್ಟ್ ಆಗುತ್ತೆ ನೋಡಿರಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಫುಲ್ ಫನ್ನಿ ಆಗಿರ್ತದೆ ನನ್ನ ಬ್ಲಾಗ್ ಯಾವತ್ತಿದ್ರು ಮಾತ್ರ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ನನ್ನ ಬ್ಲಾಗಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಓಕೆ ಗಾಯ್ಸ್ ಇಷ್ಟಪಡ್ತೀನಿ ಬೈ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೂ ಮಾಡಲೇ ಇಲ್ಲ ಲೈಕ್ ಹೊಡೀರಿ ಬೇಗ ಹೊಡೀರಿ ಲೈಕು ಓಕೆ ಗೈಸ್ ಬೈ ಎಲ್ಲರೂ ನೋಡಿದ್ಕೆ ಧನ್ಯವಾದಗಳು. ಮತ್ತೆ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಎಲ್ಲ ಹುಡಿಕೊಂಡು ಬಂದು ಹುಡಿತೀನಿ ನಿಮ್ಮ ಮನೆಗಂಟನಲ್ಲೇ. ಸಬ್ಸ್ಕ್ರೈಬ್ ಮಾಡ್ರ ಮಾಡ್ರು. ನಿಮಗೆ ಹೇಳ್ತಾ ಇರೋದು ಬಡವ್ರ ಮಕ್ಕಳನ್ನು ಬೆಳೆಸಿರಪ್ಪ. ಏನು ಬರೀ ದುಡ್ಡು ತೋರಿಸೋರು ಅವ್ರನ್ನ ಮಾತ್ರ ಫಾಲೋ ಮಾಡ್ತೀರಾ? ನಮ್ಮನ್ನೂ ಒಂದು ಸ್ವಲ್ಪ ಬೆಳೆಸ್ರಿ, ನಾವು ಬೆಳಿಬೇಕು.